Hello everyone. Welcome to LMS section, online classes, Department of Collegiate and Technical Education. So in this particular session, we will be discussing about roofs. So myself, Jeevita TP, lecturer in Civil Engineering Department, Srimati LV Government Polytechnic, Hassan. So in this session, we will be discussing about these contents, that is definition of roof, requirements of a roof, common types of roof, and technical terms. And in the last, we will have a test session that is multiple choice questions. So this is just an example of one of the type of roof. So coming to the definition of roof. So roof anta ಹೇಳಿದ್ರೆ that is the uppermost part of the building provided as a structural covering. So ಇಲ್ಲಿ ನೀವು ನೋಡ್ಬೋದು there is an example of a roof here. ಇಲ್ಲಿ ಒಂದು uppermost part of the building ಏನಿದೆ as a structural covering ಅದನ್ನು ನಾವು roof ಅಂತ ಹೇಳ್ತೀವಿ. So basically roof consists of structural elements. ಸೊ ವಿಚ್ ಸಪೋರ್ಟ್ ರೂಫ್ ಕವರಿಂಗ್. ಸೊ ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಅಂತ ಬಂದಾಗ ನಮಗೆ ಒಂದು ಟ್ರಸ್ಸಸ್ ಇರ್ಬೋದು, ಬೀಮ್ಸ್ ಇರ್ಬೋದು, ಸ್ಲ್ಯಾಬ್ಸ್, ಶಲ್ಸ್ ಆರ್ ಡೂಮ್ಸ್. ಸೊ ರೂಫ್ ಕವರಿಂಗ್ ಅಂತ ಹೇಳಿದಾಗ ಒಂದು ರೂಫ್ ಕವರಿಂಗಿಗೆ ನಾವು AC ಶೀಟ್ಸ್ ಯೂಸ್ ಮಾಡ್ಬೋದು, GI ಶೀಟ್ಸ್, ಟೈಲ್ಸ್. ಸೊ ರೂಫ್ಸ್ ಅಂತ ಹೇಳಿದ್ರೆ ಅಪರ್ ಮೋಸ್ಟ್ ಪಾರ್ಟ್ ಆಫ್ ದ ಬಿಲ್ಡಿಂಗ್ ವಿ ಕ್ಯಾನ್ ಸಿ. ಸೊ ರೂಫ್ ಅಂತ ಹೇಳಿದಾಗ ನಮಗೆ ಬೇಸಿಕಲಿ ಎರಡು ಎಲಿಮೆಂಟ್ಸ್ ಬೇಕಾಗುತ್ತೆ. ಓಕೆ, ದಟ್ ಈಸ್ ಅಂದ್ರೆ ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ವಿಚ್ ವಿಲ್ ಸಪೋರ್ಟ್ ದ ರೂಫ್ ಕವರಿಂಗ್. ಸೊ ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಆಗಿ ಟ್ರಸ್ಸಸ್, ಬೀಮ್ಸ್, ಸ್ಲಾಬ್ಸ್ ಯೂಸ್ ಮಾಡ್ಬೋದು. ಸೇಮ್ ಟೈಮ್ ರೂಫ್ ಕವರಿಂಗ್ ಅಂತ ಬಂದಾಗ ನಾವು AC ಶೀಟ್ಸ್ ಯೂಸ್ ಮಾಡ್ಬೋದು, GI ಶೀಟ್ಸ್, ಟೈಲ್ಸ್ ಎಕ್ಸೆಟ್ರಾ. Requirements of a roof. So it should be strong and stable to carry the superimposed dead and live loads, and the roof should be durable against adverse effect of elements like rain, snow, sun, wind, etc. And the roof should be waterproof, and it should have sufficient efficient drainage arrangements. So the roof should provide desired insulation against heat, and it should provide desired insulation against sound, as well as it should be fire resistant. So common types of roof that is used in general. ಸೊ ಸಾಮಾನ್ಯವಾಗಿ ನಾವು ರೂಫ್ ಅಂತ ಹೇಳಿದಾಗ ಯಾವ ಥರ ರೂಫ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೋಬೋದು ಅಂತ ಹೇಳಿದ್ರೆ ವಿ ಕ್ಯಾನ್ ಗೋ ಫಾರ್ ಪಿಚ್ಡ್ ರೂಫ್, ಅಥವಾ ಅದನ್ನು ನಾವು ಸ್ಲೋಪಿಂಗ್ ರೂಫ್ ಅಂತಾನು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಟೈಪ್ ಇಸ್ ದಿ ಫ್ಲಾಟ್ ರೂಫ್ ಆರ್ ಟೆರೇಸ್ಡ್ ರೂಫ್. ಸೊ ಥರ್ಡ್ ಒನ್ ಇಟ್ ಇಸ್ ಕರ್ವ್ಡ್ ರೂಫ್ಸ್. ಸೊ ಬೇಸಿಕಲಿ ನಾವು ಟೈಪ್ ಆಫ್ ರೂಫನ್ನು ಯಾವ ಕ್ರೈಟೀರಿಯಾ ಮೇಲೆ ಚೂಸ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಇಟ್ ವಿಲ್ ಡಿಪೆಂಡ್ ಅಪಾನ್ ದಿ ಶೇಪ್ as well as size of the building. Same time climatic conditions also matter. So ಯಾವ ಥರ climatic conditions ಇದೆ ಪರ್ಟಿಕ್ಯುಲರ್ ರೀಜನಲ್ಲಿ ಅನ್ನೋದ್ರ ಮೇಲೂ ಕೂಡ ನಾವು ಟೈಪ್ ಆಫ್ ರೂಫನ್ನು ಡಿಸೈಡ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ದ ಟೈಪ್ ಆಫ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅವೈಲೇಬಲ್. ಸೊ let's take up the first one, that is a pitched or sloping roof. So the first picture is an example of the pitched roof. Pitched roof ಅಂತ ಹೇಳಿದಾಗ ಟಾಪ್ ಸರ್ಫೇಸ್ ಬಂದು ಸ್ಲೋಪಿಂಗ್ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ ಇದೆರಡಕ್ಕೂ. ಪಿಚ್ಡ್ ರೂಫ್ ಅಥವಾ ಸ್ಲೋಪಿಂಗ್ ರೂಫ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅದರದ್ದು ಟಾಪ್ ಸರ್ಫೇಸ್ ಬಂದು ಸ್ಲೋಪಿಂಗ್ ಇದೆ. ಫ್ಲಾಟ್ ರೂಫಲ್ಲಿ ಏನಿದೆ ಅಂತ ಹೇಳಿದ್ರೆ ಅದ್ರದ್ದು ರೂಫ್ ಬಂದು ಇಟ್ ಇಸ್ ಫ್ಲಾಟ್. ಸೊ ಪಿಚ್ಡ್ ರೂಫ್ಸ್ನ ಬಂದು ನಾವು ಯಾವ ಥರ ಏರಿಯಾಸಲ್ಲಿ ಚೂಸ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ವೆರೆವರ್ ದರ್ ಇಸ್ ಹೆವಿ ರೈನ್ಫಾಲ್ ಆ್ಯಂಡ್ ಸ್ನೋಫಾಲ್ ಅಂಥ ಪ್ಲೇಸಸಲ್ಲಿ ನಾವು ವಿ ಕ್ಯಾನ್ ಗೋ ಫಾರ್ ದ ಪಿಚ್ಡ್ ರೂಫ್ಸ್. When it comes to flat roof, see, it is suitable for buildings in plains or in hot regions where rainfall is moderate and snowfall is not there. ಮತ್ತು ಪಿಚ್ಡ್ ರೂಫು ಅಲ್ಲಿ ನಾವು ಲಿಮಿಟೆಡ್ ವಿಡ್ತ್ ಮತ್ತು ಸಿಂಪಲ್ ಶೇಪ್ ಇದ್ದಾಗ ವಿ ಕ್ಯಾನ್ ಕವರ್ ಸ್ಯಾಟಿಸ್ಫ್ಯಾಕ್ಟರಿ. ಬಿಕಾಸ್ ಇರ್ರೆಗ್ಯುಲರ್ ಪ್ಲಾನ್ಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಥವಾ ಮೋರ್ ಸ್ಪ್ಯಾನ್ ಇತ್ತು ಅಂತ ಹೇಳಿದ್ರೆ ಈ ರೀತಿ ಮೋರ್ ನಂಬರ್ ಆಫ್ ಗಟರ್ಸ್ ಇರ್ಬೋದು ಅಥವಾ ವ್ಯಾಲೀಸ್ ಇರ್ಬೋದು ಮತ್ತು ಹಿಪ್ಸನ್ನು ನಾವು ಪ್ರೊವೈಡ್ ಮಾಡಬೇಕಾಗತ್ತೆ. ಓಕೆ, ಸೊ ಪಿಚ್ಡ್ ರೂಫ್ ಅಂತ ಬಂದಾಗ ಸ್ಮಾಲ್ ವಿಡ್ತ್ಗೆ ನಮಗೆ ಮತ್ತು ಸಿಂಪಲ್ ಪ್ಲಾನ್ಗಳಿಗೆ ಇಟ್ ವಾಸ್ ಕ್ವೈಟ್ ಸ್ಯಾಟಿಸ್ಫ್ಯಾಕ್ಟರಿ. ಸೊ ಫ್ಲಾಟ್ ರೂಫಲ್ಲಿ ದರ್ ಇಸ್ ನೋ ರೆಸ್ಟ್ರಿಕ್ಷನ್, ಇಟ್ ಕ್ಯಾನ್ ಬಿ ಡಿಸೈನ್ ಫಾರ್ ಎನಿ ಸೈಜು ಮತ್ತು ಶೇಪಿಗೆ ನಾವು ವಿ ಕ್ಯಾನ್ ಗೋ ಫಾರ್ ದ ಫ್ಲಾಟ್ ರೂಫ್. ಕರ್ವ್ಡ್ ರೂಫ್. ಸೊ ಕರ್ವ್ಡ್ ರೂಫ್ ಅಂತ ಹೇಳಿದ್ರೆ ಬೇಸಿಕಲಿ ಟಾಪ್ ಸರ್ಫೇಸ್ ಸ್ಲೋಪಿಂಗ್ ರೂಫಲ್ಲಿ ಹೇಗೆ ಸ್ಲೋಪಿಂಗ್ ಇರುತ್ತೆ, ಕರ್ವ್ಡಲ್ಲಿ ಏನಾಗುತ್ತೆ ಟಾಪ್ ಸರ್ಫೇಸು ಕರ್ವ್ಡ್ ಇರುತ್ತೆ ಆ್ಯಂಡ್ ಇಟ್ ವಿಲ್ ಗಿವ್ ದಿ ಆರ್ಕಿಟೆಕ್ಚರಲ್ ಎಫೆಕ್ಟ್ಸ್. ಕರ್ವ್ಡ್ ರೂಫ್ ಬಂದು ವೆರೆವರ್ ವಿ ನೀಡ್ ಆರ್ಕಿಟೆಕ್ಚರಲ್ ಎಫೆಕ್ಟ್ ವಿ ಕ್ಯಾನ್ ಗೋ ಫಾರ್ ದಿ ಕರ್ವ್ಡ್ ರೂಫ್ಸ್.
ಸೊ ಕರ್ವ್ಡ್ ರೂಫ್ಸ್ ಇಂದ ಬಂದು ಹೆಚ್ಚಾಗಿ ನಾವು ವಿ ಕ್ಯಾನ್ ಗೋ ಫಾರ್ ದಿ ಪಬ್ಲಿಕ್ ಬಿಲ್ಡಿಂಗ್ಸ್ ಡಿಸೈನ್ ಮಾಡುವಾಗ ವಿ ಕ್ಯಾನ್ ಗೋ ಫಾರ್ ಪಬ್ಲಿಕ್ ಬಿಲ್ಡಿಂಗ್ಸ್ ಕರ್ವ್ಡ್ ರೂಫ್ನ ಲೈಕ್ ಲೈಬ್ರರೀಸ್ ದೆನ್ ಥಿಯೇಟರ್ಸ್ ರಿಕ್ರಿಯೇಷನ್ ಸೆಂಟರ್ಸ್ ಇಂಥ ಕಡೆ ನಾವು ಕರ್ವ್ಡ್ ರೂಫ್ಸನ್ನು ನಾವು ಚೂಸ್ ಮಾಡ್ಕೋಬೋದು. So pictured roof means we will have sloping top surface, the cheapest alternative for covering a structure. So in India, pictured roofs are used in villages, in workshop and factories, cinema halls, auditorium, etc. So pictured roofs have two components. First one it is roof structure. So pictured roof ಅಂತ ಹೇಳಿದಾಗ ನಮಗೆ ಅಲ್ಲಿ ಬೇಸಿಕಲಿ ಎರಡು ಕಾಂಪೊನೆಂಟ್ಸ್ ಬೇಕಾಗತ್ತೆ. ಫಸ್ಟ್ ಒನ್ ರೂಫ್ ಸ್ಟ್ರಕ್ಚರ್, ಆಮೇಲೆ ರೂಫ್ ಕವರಿಂಗ್. ರೂಫ್ ಸ್ಟ್ರಕ್ಚರ್ ಅಂತ ಹೇಳಿದಾಗ ನಾವು ಟ್ರಸ್ಸಸ್ನ ಪ್ರೊವೈಡ್ ಮಾಡ್ಬೋದು. ರೂಫ್ ಕವರಿಂಗ್ ಅಂತ ಹೇಳಿದಾಗ ಅಲ್ಲಿ ಎ ಸಿ ಶೀಟ್ಸಿಗೆ ಹೋಗ್ಬೋದು, ಜಿ ಐ ಶೀಟ್ಸಿಗೆ ಹೋಗ್ಬೋದು. ಓಕೆ, so let's see some of the technical terms that will come in the pictured roof. First one, it is span. So span ಅಂತ ಹೇಳಿದ್ರೆ ಸಿ ಈ ಕ್ಲಿಯರ್ ಡಿಸ್ಟೆನ್ಸ್ ಏನಿದೆ ಬಿಟ್ವೀನ್ ಸಪೋರ್ಟ್ಸ್, so clear distance between the supports is called as the span. The rise of roof, next term is rise of roof. So rise means the vertical distance between the wall plate. So here there will be wall plate, so vertical distance between the wall plate and the top of the ridge, so that is called as the rise. So coming to the pitch of roof, so pitch anta helidre, so here you can observe there is see an angle is forming between these sloped roof and the vertical plate, that is horizontal plane. ಈ horizontal plane ಮತ್ತೆ incline member ಮಧ್ಯ ಒಂದು angle create ಆಗ್ತಾ ಇದೆ, and that is the pitch of roof. Usually it is expressed either in terms of degree or as a ratio of rise to span. Rise ಮತ್ತೆ span ಮಧ್ಯ ಏನು ratio ಇರುತ್ತೆ ಅದನ್ನು ನಾವು we can say pitch. So next one it is pitched roof. So pitched roof means it is just a sloping roof. Pitched roof means so ridge. So ridge means here you can see the apex point. Okay, top point ಏನಿದೆ apex line of the sloping roof. ಇಲ್ಲಿ ನೋಡಿ apex line of the sloping roof ಅನ್ನ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ridge ಅಂತ ಹೇಳ್ತೀವಿ. Next, ridge piece or ridge beam. So ridge beam or ridge piece means wooden piece or board which run horizontally at the apex. So apex ಗೆ parallel ಆಗಿ horizontal ಆಗಿ ಏನು ರನ್ ಆಗುತ್ತೆ ಅದನ್ನು ನಾವು ridge beam ಅಂತ ಹೇಳ್ತೀವಿ. Next one it is gable. So gable means a vertical triangular upper part of the wall. A vertical triangular upper part of the wall formed at the end of a pictured roof. ಸೊ ಈ ಥರ ಪಿಕ್ಚರ್ಡ್ ರೂಫಲ್ಲಿ ಎಂಡ್ ಆಫ್ ದ ವಾಲಲ್ಲಿ ನಮಗೊಂದು ಟ್ರಯಾಂಗ್ಯುಲರ್ ಪೋರ್ಷನ್ ಏನು ಫಾರ್ಮ್ ಆಗ್ತಾ ಇದೆ ಅದನ್ನು ವಿ ವಿಲ್ ಸೆ ಗೇಬಲ್. ಸೊ ಅದನ್ನು ವಿ ವಿಲ್ ಸೆ ಗೇಬಲ್ ಎಂಡ್. ಸೊ ನೆಕ್ಸ್ಟ್ ಇಸ್ ದಿ ಹಿಪ್. ಸಿ ಹಿಪ್ ಮೀನ್ಸ್ ಸಿ in the previous slides we understood that this apex line ಏನಿದೆ ಅದನ್ನು we call it as the ridge. So hip means the ridge formed by the intersection of two sloping surface. ಸೊ ಈ ಪಾಯಿಂಟ್ ಅಲ್ಲಿ ಏನಾಗ್ತದೆ, ಟೂ ಸ್ಲೋಪಿಂಗ್ ಸರ್ಫೇಸ್ಗಳು it is intersecting here. So this apex point, a ridge formed by the intersection of two sloped surfaces that is having an exterior angle greater than 180 degree, ಅದನ್ನು ನಾವು ಹಿಪ್ ಅಂತ ಹೇಳ್ತೀವಿ. ಹಿಪ್ಡ್ ಎಂಡ್ ಅಂತ ಹೇಳಿದ್ರೆ ನಾವು ವಾಲ್ ಮೇಲೆ ಒಂದು ಟ್ರಯಾಂಗ್ಯುಲರ್ ಪೋರ್ಷನ್ ಏನು ಫಾರ್ಮ್ ಆಗಿತ್ತು ಅದನ್ನು ಗೇಬಲ್ ಎಂಡ್ ಅಂತ ಹೇಗೆ ಹೇಳಿದ್ವಿ. ಸಿಮಿಲರ್ಲಿ ಫ್ರಮ್ ದ ಟಾಪ್ ಇಫ್ ವಿ ಅಬ್ಸರ್ವ್ ದ ಸ್ಲೋಪ್, ಈ ರೂಫನ್ನು ಅಬ್ಸರ್ವ್ ಮಾಡಿದ್ರೆ ಫ್ರಮ್ ದ ಟಾಪ್ ಅ ಟ್ರಯಾಂಗ್ಯುಲರ್ ಸರ್ಫೇಸ್ ಇಸ್ ಫಾರ್ಮಿಂಗ್ ಅಟ್ ದ ಎಂಡ್ ಆಫ್ ಅ ರೂಫ್. ಓಕೆ, ಎಟ್ ದಿ ಎಂಡ್ ಆಫ್ ಅ ರೂಫಲ್ಲಿ ನಮಗೆ ರೂಫಲ್ಲಿ ನಮಗೇನು ಟ್ರಯಾಂಗ್ಯುಲರ್ ಪೋರ್ಷನ್ ಫಾರ್ಮ್ ಆಗ್ತಾ ಇದೆ ಅದನ್ನು ನಾವು ವಿ ವಿಲ್ ಕಾಲ್ ಇಟ್ ಆಸ್ ದಿ ಹಿಪ್ಡ್ ಎಂಡ್. So in this slide we can see just valley portion and there is a hip portion here. ನೋಡಿ ಇಲ್ಲಿ hip ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಕಾಮನ್ ರಾಫ್ಟರ್ಸ್. ಸೊ ಕಾಮನ್ ರಾಫ್ಟರ್ಸ್ ಅಂತ ಹೇಳಿದ್ರೆ you can see here it is just a pieces of timber, okay, which extend from eaves. So from eaves ಅಂತ ಹೇಳಿದ್ರೆ ಲೋಯರ್ ಪೋರ್ಷನ್ ಮತ್ತೆ ಟಾಪ್ ಅಂತ ಹೇಳಿದ್ರೆ ರಿಡ್ಜ್. ಓಕೆ, ಸೊ ರಿಡ್ಜ್ ಮತ್ತೆ ಈವ್ಸ್ ಪೋರ್ಷನ್ ಮಧ್ಯ ನಮಗೆ ಏನು ಇನ್ಕ್ಲೈನ್ಡ್ ಮೆಂಬರ್
now it is running, ಅದನ್ನು ನಾವು ಕಾಮನ್ ರಾಫ್ಟರ್ಸ್ ಅಂತ ಹೇಳ್ತೀವಿ. ಕಾಮನ್ ರಾಫ್ಟರ್ಸ್ ಅಂತ ಹೇಳಿದ್ರೆ ಪೀಸಸ್ ಆಫ್ ಟಿಂಬರ್ ವಿಚ್ ಎಕ್ಸ್ಟೆಂಡೆಡ್ ಫ್ರಮ್ ಈವ್ಸ್ ಮೀನ್ಸ್ ದಿಸ್ ಪೋರ್ಷನ್ ಫ್ರಮ್ ಈವ್ಸ್ ಟು ದ ರಿಡ್ಜ್, ಅದನ್ನು ನಾವು ಕಾಮನ್ ರಾಫ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅಗೇನ್ ಒನ್ ಮೋರ್ ಹಿಯರ್ ಇಟ್ ಇಸ್ ಒನ್ ಇನ್ಕ್ಲೈನ್ ಮೆಂಬರ್, ಅಗೇನ್ ಒನ್ ಮೋರ್ ಇನ್ಕ್ಲೈನ್ ಮೆಂಬರ್ ಇಸ್ ದೇರ್. ಸೊ ಸ್ಪೇಸಿಂಗ್ ಬಂದು ಬಿಟ್ವೀನ್ ಕಾಮನ್ ರಾಫ್ಟರ್ಸ್ ಎವ್ರಿ 30 to 45 ಸೆಂಟಿಮೀಟರ್ಗೆ, ಎವ್ರಿ 30 to 45 ಸೆಂಟಿಮೀಟರ್ ಸೆಂಟರ್ ಟು ಸೆಂಟರ್ ಸ್ಪೇಸಿಂಗ್ಗೆ ನಾವು ಒಂದೊಂದು ಕಾಮನ್ ರಾಫ್ಟರ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಈಗ ಪ್ರಿನ್ಸಿಪಲ್ ರಾಫ್ಟರ್ ಅಂತ ಹೇಳಿದ್ರೆ, ಸೊ ಪ್ರಿನ್ಸಿಪಲ್ ರಾಫ್ಟರ್ ಅಂತ ಹೇಳಿದ್ರೆ ಮೇನ್ ಇನ್ಕ್ಲೈನ್ಡ್ ಮೆಂಬರ್. ಓಕೆ, ಮೇನ್ ಇನ್ಕ್ಲೈನ್ಡ್ ಮೆಂಬರ್ ಆಫ್ ಟ್ರಸ್. ಸೊ ಪ್ರಿನ್ಸಿಪಲ್ ರಾಫ್ಟರ್ ಅಂತ ಹೇಳಿದ್ರೆ ಮೇನ್ ಇನ್ಕ್ಲೈನ್ಡ್ ಮೆಂಬರ್ ಆಫ್ ಟ್ರಸ್ ಜಾಯ್ನಿಂಗ್ ಟೈ ವಿತ್ ದ ರಿಡ್ಜ್ ಆಫ್ ದ ಟ್ರಸ್. ಸೊ ಹಿಯರ್ ಯು ಕ್ಯಾನ್ ಸಿ ಕಾಮನ್ ರಾಫ್ಟರ್ ಅಂತ ಹೇಳಿದ್ರೆ ಇನ್ಕ್ಲೈನ್ಡ್ ಮೆಂಬರು ರಿಡ್ಜ್ ಇಂದ ಈವ್ಸ್ ತನಕ ರನ್ ಆಗಿರುತ್ತೆ. ಓಕೆ, ಮತ್ತೆ ಹಿಪ್ ಅಂತ ಹೇಳಿದ್ರೆ ನಮಗೆ ಒಂದು ಟ್ರಯಾಂಗ್ಯುಲರ್ ಪೋರ್ಷನ್ ಫಾರ್ಮ್ ಆಗ್ತಾ ಇದೆ ಇಲ್ಲಿ. ಓಕೆ, ವೆನ್ ಯು ಲುಕ್ ಫ್ರಮ್ ಟಾಪ್, ಸೊ ಅಟ್ ದ ಎಂಡ್ ಆಫ್ ದಿ ರೂಫ್ ಅಲ್ಲಿ ನಮಗೆ ಹಿಪ್ಪು ಅಂತ ಹೇಳಿದ್ರೆ ಟ್ರಯಾಂಗ್ಯುಲರ್ ಪೋರ್ಷನ್ ಏನು ಫಾರ್ಮ್ ಆಗ್ತಾ ಇದೆ ಅದನ್ನ ಹಿಪ್ ಎಂಡ್ ಅಂತ ಹೇಳ್ತೀವಿ. ಇದು ರಿಡ್ಜ್ ಬೋರ್ಡ್. ಓಕೆ, ರಿಡ್ಜ್ ಬೋರ್ಡ್ ಅಂತ ಹೇಳಿದ್ರೆ ಪೀಸ್ ಆಫ್ ವುಡನ್ ಪೀಸಸ್ ದಟ್ ವಿಲ್ ರನ್ ಪ್ಯಾರಲಲ್ ಟು ದ ರಿಡ್ಜ್ ಪೋರ್ಷನ್. ಓಕೆ, ರಾಫ್ಟರ್ ಅಂತ ಹೇಳಿದ್ರೆ ದಟ್ ಇಸ್ ವೆರಿ ಕ್ಲಿಯರ್, ಇನ್ಕ್ಲೈನ್ಡ್ ಮೆಂಬರ್. ರಾಫ್ಟರ್ ಅಂತ ಹೇಳಿದ್ರೆ ಇನ್ಕ್ಲೈನ್ಡ್ ಮೆಂಬರ್. ಕಾಮನ್ ರಾಫ್ಟರ್ ಅಂತ ಹೇಳಿದಾಗ ದಟ್ ವಿಲ್ ರನ್ ಫ್ರಮ್ ರಿಡ್ಜ್ ಟು ದಿ ಈವ್ಸ್. ಓಕೆ, ನೆಕ್ಸ್ಟ್ ಜಾಕ್ ರಾಫ್ಟರ್. ಈಗ ರಾಫ್ಟರ್ ಅಂದ್ರೆ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ರಾಫ್ಟರ್ ಅಂತ ಹೇಳಿದಾಗ ಇನ್ಕ್ಲೈನ್ಡ್ ಮೆಂಬರ್ ದಟ್ ವಿಲ್ ರನ್ ಫ್ರಮ್ ರಿಡ್ಜ್ ಇಂದ ಈವ್ಸ್ ವರ್ಗ ನಮಗೆ ರಾಫ್ಟರ್ಸ್ಗಳು ರನ್ ಆಗುತ್ತೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕಾಮನ್ ರಾಫ್ಟರ್ ಅಂತ ಹೇಳಿದಾಗ ಮೇನ್ ರೂಫ್ ಅಲ್ಲಿ ಫ್ರಮ್ ರಿಡ್ಜ್ ಟು ಈವ್ ಬೋರ್ಡ್ ಅಲ್ಲಿ ಏನು ಇನ್ಕ್ಲೈನ್ಡ್ ಮೆಂಬರ್ ಅನ್ನ ಸಪೋರ್ಟಿವ್ ಆಗಿ ಕೊಟ್ಟಿರ್ತೀವಿ ಅದನ್ನ ಕಾಮನ್ ರಾಫ್ಟರ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಜಾಕ್ ರಾಫ್ಟರ್ ಅಂತ ಹೇಳಿದ್ರೆ, ಸೊ ರಾಫ್ಟರ್ ಶಾರ್ಟರ್ ಇನ್ ಲೆಂತ್ ವಿಚ್ ಎಕ್ಸ್ಟೆಂಡೆಡ್ ಫ್ರಮ್ hip or valley to the heaps. ಸೊ ಶಾರ್ಟರ್ ಇನ್ಕ್ಲೈನ್ಡ್ ಲೆಂತ್ ಮೆಂಬರ್ಸ್ಗಳು ಏನಿದೆ ಅದನ್ನ ಜಾಕ್ ರಾಫ್ಟರ್ ಅಂತ ಹೇಳ್ತೀವಿ. ಜಾಕ್ ರಾಫ್ಟರ್ ಅಂದ್ರೆ ಅಬ್ಸರ್ವ್ ಮಾಡಿ, ಕಾಮನ್ ರಾಫ್ಟರ್ ಅಂತ ಕರಿತೀರಾ ಅಂತ ಹೇಳಿದ್ರೆ ಅದು ನಿಮಗೆ ಟಾಪ್ ರಿಡ್ಜ್ ಇಂದ ಈವ್ ವರ್ಗ ಬಂದಿರುತ್ತೆ. ಬಟ್ ಜಾಕ್ ರಾಫ್ಟರ್ ಅಂತ ಹೇಳಿದ್ರೆ ಸಿ ವಿಚ್ ಎಕ್ಸ್ಟೆಂಡೆಡ್ ಫ್ರಮ್ ಹಿಪ್ ಆರ್ ವ್ಯಾಲಿ ಟು ದ ಈವ್ಸ್. ಇಲ್ಲಿ ನೋಡಿ, ಇದು ಹಿಪ್ ಎಂಡ್ ಅಲ್ವಾ ಇದು. ಸೊ ಹಿಪ್ ಪೋರ್ಷನ್ ಇಂದ ನಮಗೆ ಈವ್ಸ್ ವರ್ಗ ರನ್ ಆಗಿದ್ರೆ ಶಾರ್ಟರ್ ಲೆಂತ್ ಇನ್ಕ್ಲೈನ್ಡ್ ಮೆಂಬರ್ಸ್ ಏನಿರುತ್ತೆ ಅದನ್ನ ಜಾಕ್ ರಾಫ್ಟರ್ಸ್ ಅಂತ ಹೇಳ್ತೀವಿ. ಹಿಪ್ ರಾಫ್ಟರ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಹಿಪ್ಡ್ ಎಂಡ್ ಅಲ್ಲಿ ಏನಿದೆ, ಈ ಕ್ರಾಸ್ ಅಲ್ಲಿ ಏನಿದೆ ಹಿಪ್ಡ್ ಎಂಡ್ ಅಲ್ಲಿ ಏನು ಇನ್ಕ್ಲೈನ್ಡ್ ಮೆಂಬರ್ ಹಾಕಿರ್ತೀರ ಅದನ್ನ ಹಿಪ್ ರಾಫ್ಟರ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಎರಡು ಸ್ಲೋಪಿಂಗ್ ಸರ್ಫೇಸಸ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಲ್ಲಿ ನಮಗೆ ಒಂದು ಜಾಯಿಂಟ್ ಕ್ರಿಯೇಟ್ ಆಗ್ತಾ ಇದೆ, ಅದನ್ನ ವಿ ವಿಲ್ ಸೇ ವ್ಯಾಲಿ. ಸೊ ಆ ವ್ಯಾಲಿನಲ್ಲಿ ಏನು ಇನ್ಕ್ಲೈನ್ಡ್ ಮೆಂಬರ್ ಹಾಕಿದ್ದೀರಾ ಅದನ್ನ ವ್ಯಾಲಿ ರಾಫ್ಟರ್ ಅಂತ ಹೇಳ್ತೀವಿ. ಸೊ ರಾಫ್ಟರ್ ಅಂದಾಗ ನಮಗೆ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಇಟ್ ಇಸ್ ದಿ ಇನ್ಕ್ಲೈನ್ಡ್ ಮೆಂಬರ್ ದಟ್ ರನ್ ಫ್ರಮ್ ರಿಡ್ಜ್ ಟು ದ ಈವ್ಸ್. ಓಕೆ, ಅಂದ್ರೆ ಪರ್ಟಿಕ್ಯುಲರ್ ಕಾಮನ್ ರಾಫ್ಟರ್ ಅಂದಾಗ ಇನ್ಕ್ಲೈನ್ಡ್ ಮೆಂಬರ್ ಅಂತ ಗೊತ್ತು. ಸಿಮಿಲರ್ಲಿ ಕಾಮನ್ ರಾಫ್ಟರ್ ಅಂತ ಹೇಳಿದಾಗ ರಿಡ್ಜ್ ಇಂದ ನಮಗೆ ಅಪೆಕ್ಸ್ ಎಂಡ್ ಅಂದ್ರೆ ಈವ್ ಎಂಡ್ ವರ್ಗ ನಮಗೆ ಏನ್ ರನ್ ಆಗುತ್ತೆ ಅದನ್ನ ಕಾಮನ್ ರಾಫ್ಟರ್ ಅಂತ ಹೇಳ್ತೀರಾ. ಜಾಕ್ ರಾಫ್ಟರ್ ಅಂತ ಹೇಳಿದ್ರೆ ನಮಗೆ ಶಾರ್ಟರ್ ಇನ್ ಲೆಂತ್ ಇರುತ್ತೆ, ಇಟ್ ವಿಲ್ ನಾಟ್ ರನ್ ಫ್ರಮ್ ರಿಡ್ಜ್ ಇಂದ ಈವ್ಸ್ ವರ್ಗ ಇರೋದಿಲ್ಲ ಅದು ನಮಗೆ. ಜಾಕ್ ರಾಫ್ಟರ್ ಅಂತ ಕರಿತೀರಾ ಅಂತ ಹೇಳಿದ್ರೆ ಹಿಪ್ ಪೋರ್ಷನ್ ಇಂದ ನಿಮಗೆ ಹಿಪ್ ಪೋರ್ಷನ್ ಅಥವಾ ವ್ಯಾಲಿ ಪೋರ್ಷನ್ ಇಂದ ಈವ್ಸ್ ವರ್ಗ ರನ್ ಆಗಿರೋದನ್ನ ಜಾಕ್ ರಾಫ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ಸ್ ಸಿ ಹಿಪ್ ರಾಫ್ಟರ್ಸ್. ಹಿಪ್ ರಾಫ್ಟರ್ಸ್ ಅಂತ ಹೇಳಿದ್ರೆ ಹಿಪ್ಡ್ ಎಂಡ್ ಏನಿರುತ್ತೆ, ಓಕೆ, ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಹಿಪ್ ಎಂಡ್ ಏನಿದೆ ಆ ಪೋರ್ಷನ್ ಅಲ್ಲಿ ಇನ್ಕ್ಲೈನ್ ಮೆಂಬರ್ ಏನಿದೆ ಅದನ್ನ ನಾವು ಹಿಪ್ ರಾಫ್ಟರ್ ಅಂತ ಹೇಳ್ತೀವಿ. ಸೊ ದೇ ಆರ್ ಪ್ರೊವೈಡೆಡ್ ಅಟ್ ದ junction of two roof slopes forming hip of the sloped roof. Similarly, valley rafter. Valley rafter means sloping rafters which run diagonally from the ridge to the eaves for supporting valley gutters. See here, valley rafter anta ಹೇಳಿದ್ರೆ ಸ್ಲೋಪಿಂಗ್ ರಾಫ್ಟರ್ಸ್ ಡಯಾಗನಲ್ ಆಗಿ ರನ್ ಆಗ್ತಾ ಇದೆ ಫ್ರಮ್ ದ ರಿಡ್ಜ್, ಇದು ಅಪೆಕ್ಸ್ ಪಾಯಿಂಟ್, ರಿಡ್ಜ್ ಇಂದ ಈವ್ಸ್ ವರ್ಗ ಡಯಾಗನಲ್ ಆಗಿ ಏನು ರನ್ ಆಗ್ತಾ ಇದೆ, ಎರಡು ಸ್ಲೋಪಿಂಗ್ ಸರ್ಫೇಸಸ್ ಮಧ್ಯ ಇಂಟರ್ಸೆಕ್ಟ್ ಏನಾಗ್ತಾ ಇದೆ ಅದನ್ನ ನಾವು ವ್ಯಾಲಿ ರಾಫ್ಟರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ಲೀಡ್ಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಸ್ಮಾಲ್ ಬ್ಲಾಕ್ ಇದೆ, ಸ್ಮಾಲ್ ಬ್ಲಾಕ್ಸ್ ಆಫ್ ವುಡ್ ಇದೆ. ಓಕೆ, ವಿಚ್ ಆರ್ ಫಿಕ್ಸ್ಡ್ ಆನ್ ದ ಪ್ರಿನ್ಸಿಪಲ್ ರಾಫ್ಟರ್ ಅಂತ ಹೇಳಿದ್ರೆ ಇನ್ಕ್ಲೈನ್ಡ್ ಮೆಂಬರ್ ದಟ್ ರನ್ ಫ್ರಮ್ ರಿಡ್ಜ್ ಟು ದಿ ಈವ್ಸ್. ಓಕೆ, ಸೊ ಪ್ರಿನ್ಸಿಪಲ್ ರಾಫ್ಟರ್ ಮೇಲೆ ಇದು ಪ್ರಿನ್ಸಿಪಲ್ ರಾಫ್ಟರ್ ಮೇಲೆ ಒಂದು ಸ್ಮಾಲ್ ವುಡನ್ ಬ್ಲಾಕ್ ಅನ್ನ ಹಾಕಿದೀವಿ, ಅದನ್ನ ಕ್ಲೀಟ್ ಅಂತ ಹೇಳ್ತೀವಿ. ಕ್ಲೀಟ್ ಅನ್ನ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಸ್ಲೋಪಿಂಗ್ ಮೆಂಬರ್ ಹೋಗಿದೆ ಇಲ್ಲಿ. ಓಕೆ, ಇಲ್ಲೊಂದು ಹಾರಿಜಾಂಟಲ್ ಮೆಂಬರ್ ಹೋಗಿದೆ, ಅದನ್ನ ನಾವು ಪರ್ಲಿನ್ ಅಂತ ಹೇಳ್ತೀವಿ. ಸೊ ಪರ್ಲಿನ್ ಅಂತ ಹೇಳಿದ್ರೆ
ಹಾರಿಜಾಂಟಲ್ ವುಡನ್ ಆರ್ ಸ್ಟೀಲ್ ಮೆಂಬರ್ಸ್ ಲೇಡ್ ಆನ್ ಪ್ರಿನ್ಸಿಪಲ್ ರಾಫ್ಟರ್ಸ್ ಆನ್ ದ ವಾಲ್. ಸೊ ಈ ಹಾರಿಜಾಂಟಲ್ ಮೆಂಬರ್ ಏನಿದೆ ಅದನ್ನು ನಾವು ರಾಫ್ಟರ್ ಮೇಲೆ ಹಾಕಿದ್ದೀವಿ. ಪ್ರಿನ್ಸಿಪಲ್ ರಾಫ್ಟರ್ ಮೇಲೆ ಒಂದು ಹಾರಿಜಾಂಟಲ್ ವುಡನ್ ಸ್ಟೀಲ್ ವುಡನ್ ಇರ್ಬೋದು ಅಥವಾ ಸ್ಟೀಲ್ ಮೆಂಬರ್ ಇರ್ಬೋದು. ಸೊ ಮೆಂಬರ್ನ ಪ್ಲೇಸ್ ಮಾಡಿದ್ವಿ, ಆ ಮೆಂಬರು ನಮಗೆ ಸ್ಲೈಡ್ ಆಗದೆ ಇರೋ ರೀತಿ ಒಂದು ಕ್ಲೀಟನ್ನು ಹಾಕಿದ್ದೀವಿ. ಕ್ಲೀಟ್ ಅಂತ ಹೇಳಿದ್ರೆ ಸ್ಮಾಲ್ ಬ್ಲಾಕ್ಸ್ ಆಫ್ ವುಡ್ ಅಥವಾ ಆಂಗಲ್ ಸೆಕ್ಷನ್ ವಿಚ್ ಆರ್ ಫಿಕ್ಸ್ಡ್ ಆನ್ ದ ಪ್ರಿನ್ಸಿಪಲ್ ರಾಫ್ಟರ್ ಆಫ್ ಟ್ರಸ್ಸಸ್ ಟು ಸಪೋರ್ಟ್ ದ ಪರ್ಲಿನ್ಸ್. ಪರ್ಲಿನ್ಸ್ ಅಂತ ಹೇಳಿದ್ರೆ ಹಾರಿಜಾಂಟಲ್ ಮೆಂಬರ್ಸ್. ಈ ಹಾರಿಜಾಂಟಲ್ ಮೆಂಬರ್ಸ್ ಸ್ಲೈಡ್ ಆಗದೆ ಇರೋ ರೀತಿ ನಾವು ಕ್ಲೀಟ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ವ್ಯಾಲಿ ಅಂತ ಹೇಳಿದ್ರೆ, ಸೊ ಐ ಜಸ್ಟ್ ಎಕ್ಸ್ಪ್ಲೇನ್ ಇನ್ ದ ಲಾಸ್ಟ್ ಸ್ಲೈಡ್ ಇಟ್ ಸೆಲ್ಫ್. ಸೊ ವ್ಯಾಲಿ ಅಂತ ಹೇಳಿದ್ರೆ ಎರಡು ಸ್ಲೋಪಿಂಗ್ ರೂಫ್ಗಳು ಏನು ಇಂಟರ್ಸೆಕ್ಟ್ ಆಗ್ತಾ ಇದೆ, ಸೊ ಇದ್ರ ಮಧ್ಯದಲ್ಲಿ ಒಂದು ಡಯಾಗನಲ್ ಆಗಿ ಒಂದು ಜಾಯಿಂಟ್ ಏನು ರನ್ ಆಗ್ತಾ ಇದೆ, ಆ ಪೋರ್ಷನ್ ಅನ್ನು ನಾವು ವ್ಯಾಲಿ ಅಂತ ಹೇಳ್ತೀವಿ. ಸೊ ಬ್ಯಾಟನ್ಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಟರ್ಮ್ ಬ್ಯಾಟನ್ಸ್. ಬ್ಯಾಟನ್ಸ್ ಮೀನ್ಸ್ ದೀಸ್ ಆರ್ ಥಿನ್ ಸ್ಟ್ರಿಪ್ಸ್ ಆಫ್ ವುಡ್ ದಟ್ ಇಸ್ ಸ್ಕ್ಯಾಂಟ್ಲಿಂಗ್ ವಿಚ್ ಆರ್ ಫಿಕ್ಸ್ಡ್ ಆನ್ ದ ಕಾಮನ್ ರಾಫ್ಟರ್. ನೋಡಿ, ಈಗ ಇಲ್ಲಿ ಆಲ್ರೆಡಿ ರಿಡ್ಜ್ ಅಂತ ನಮಗೆ ಗೊತ್ತಾಗಿದೆ, ಅಪೆಕ್ಸ್ ಪಾಯಿಂಟ್. ರಿಡ್ಜ್ ಬೋರ್ಡ್ ಅಂತ ಹೇಳಿದ್ರೆ ಒಂದು ಬೀಮ್ ರನ್ ಆಗ್ತಾ ಇದೆ ನಮಗೆ. ಓಕೆ, ಅಪೆಕ್ಸ್ ಪೋರ್ಷನ್ ಅಲ್ಲಿ ಒಂದು ಬೀಮ್ ರನ್ ಆಗ್ತಾ ಇದೆ, ಅದನ್ನ ನಾವು ರಿಡ್ಜ್ ಬೋರ್ಡ್ ಅಂತ ಹೇಳ್ತೀವಿ. ಸೊ ಸಿಮಿಲರ್ಲಿ ರಿಡ್ಜ್ ಬೋರ್ಡ್ ಇಂದ ಎರಡು ಇನ್ಕ್ಲೈನ್ಡ್ ಮೆಂಬರ್ಗಳು ರನ್ ಆಗ್ತಾ ಇದೆ, ಅದನ್ನ ನಾವು ರಾಫ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ರಾಫ್ಟರ್ ಮೇಲೆ ಏನಾಗಿದೆ ನೋಡಿ, ಬ್ಯಾಟನ್ಸ್ಗಳನ್ನು ಹಾಕಿದ್ದೀವಿ. ಸೊ ಸ್ಮಾಲ್ ವುಡನ್ ಪೀಸಸ್ಗಳನ್ನು ಹಾಕಿದ್ದೀವಿ. ಸೊ ಬ್ಯಾಟನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ನಥಿಂಗ್ ಬಟ್ ದಿ ಸ್ಮಾಲ್ ಥಿನ್ ಸ್ಟ್ರಿಪ್ಸ್ ಆಫ್ ವುಡ್. ಅದು ಓಕೆ, ಅದ್ರ ಮೇಲೆ ರೂಫ್ ಕವರಿಂಗ್ ಬರುತ್ತೆ. ನೆಕ್ಸ್ಟ್ ಇಸ್ ಈವ್ಸ್. ಈವ್ಸ್ ಅಂತ ಹೇಳಿದ್ರೆ ನೋಡಿ, ಸೊ ದಿಸ್ ಇಸ್ ರಿಡ್ಜ್ ಪೀಸ್. ಆಮೇಲೆ ಇಲ್ಲಿ ಸ್ಲೋಪಿಂಗ್ ಮೆಂಬರ್ಸ್ಗಳು ಏನಿದಾವೆ ಅವನ್ನ ರಾಫ್ಟರ್ ಅಂತ ಹೇಳ್ತೀವಿ. ಆಮೇಲೆ ಆ ರಾಫ್ಟರ್ ಕೆಳಗಡೆ ನಾವು ಮಧ್ಯದಲ್ಲಿ ಪರ್ಲಿನ್ಸ್ಗಳನ್ನು ಹಾಕಿದ್ದೀವಿ. ಈ ಎಂಡ್ ಏನಿದೆ, ರಾಫ್ಟರ್ ಎಂಡ್ ಪಾಯಿಂಟ್ ಏನಿದೆ, ಲೋಯರ್ ಎಡ್ಜ್ ಆಫ್ ದಿ ಇನ್ಕ್ಲೈನ್ಡ್ ಆರ್ ಪಿಕ್ಚರ್ಡ್ ರೂಫ್ ಫ್ರಮ್ ವಿಚ್ ದ ರೈನ್ ವಾಟರ್ ಫ್ರಮ್ ದೇರ್ ಆಫ್ ಸರ್ಫೇಸ್ ಡ್ರಾಪ್ಸ್ ಡೌನ್. ಸೊ ಈ ಸರ್ಫೇಸ್ ಇಂದ ನಮಗೆ ಮಳೆ ನೀರು ಇರ್ಬೋದು, ಏನು ಡ್ರಾಪ್ ಆಗುತ್ತೆ, ಈ ಎಂಡ್ ಪೋರ್ಷನ್ ಅನ್ನು ನಾವು ಈವ್ಸ್ ಅಂತ ಹೇಳ್ತೀವಿ. ಸೊ ಆ ಈವ್ಸ್ ಪೋರ್ಷನ್ ಅಲ್ಲಿ ಒಂದು ಬೋರ್ಡ್ ಅನ್ನ ಹಾಕಿದೀವಿ, ವುಡನ್ ಬೋರ್ಡ್ ನ ಫಿಕ್ಸ್ಡ್ ಟು ದ ಫೀಟ್ ಆಫ್ ದಿ ಕಾಮನ್ ರಾಫ್ಟರ್. ಸೊ ರಾಫ್ಟರ್ ಫೀಟಿನ ಕೆಳಗೆ ಒಂದು ಬೋರ್ಡ್ ಅನ್ನ ಫಿಕ್ಸ್ ಮಾಡಿದೀವಿ, ಅದನ್ನ ಈವ್ ಬೋರ್ಡ್ ಅಂತ ಹೇಳ್ತೀವಿ. ವಾಲ್ ಪ್ಲೇಟ್ ನೋಡಿ, ಇದು ರಾಫ್ಟರ್ ಅಂತ ಗೊತ್ತು, ಇನ್ಕ್ಲೈನ್ಡ್ ಮೆಂಬರು ರಾಫ್ಟರ್ ಅಂತ ಗೊತ್ತು. ಈ ಇನ್ಕ್ಲೈನ್ಡ್ ಮೆಂಬರು ಮತ್ತೆ ಈ ವಾಲ್ ಮಧ್ಯ ಸಪೋರ್ಟಿವ್ ಆಗಿ ಏನ್ ಮಾಡ್ತಾ ಇದೀವಿ, ವಾಲ್ ಪ್ಲೇಟ್ ಅನ್ನ ಹಾಕ್ತಾ ಇದೀವಿ. ಸೊ ವಾಲ್ ಪ್ಲೇಟ್ ಮೀನ್ಸ್ timber pieces which are provided over the top of a stone or brick wall for the purpose of fixing the feet of the common rafter. ಸೊ ಇಲ್ಲಿ ಒಂದು ವಾಲ್ ಇದೆ. ಸೊ ಈ ವಾಲ್ ಫೀಟ್ ಮೇಲೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಐ ಮೀನ್ ಈ ವಾಲ್ ಟಾಪ್ ಮೇಲೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸ್ಟೋನ್ ಅಥವಾ ಒಂದು ಬ್ರಿಕ್ ವಾಲ್ ಫಾರ್ ದ ಪರ್ಪಸ್ ಆಫ್ ಫಿಕ್ಸಿಂಗ್ ದ ಫೀಟ್ ಆಫ್ ದಿ ರಾಫ್ಟರ್. ಈ ರಾಫ್ಟರಿನ ಫೀಟ್ ಬಂದು ಏನಾಗ್ತಾ ಇದೆ, ಡೈರೆಕ್ಟ್ ಆಗಿ ವಾಲ್ ಮೇಲೆ ರೆಸ್ಟ್ ಆಗೋದ್ರ ಬದಲಿಗೆ ಒಂದು ವಾಲ್ ಪ್ಲೇಟ್ ಅನ್ನ ಹಾಕ್ತಾ ಇದೀವಿ. ಸೊ ಆ ವಾಲ್ ಪ್ಲೇಟ್ ಮೇಲೆ ಏನಾಗ್ತಾ ಇದೆ, ದ ಕಾಮನ್ ರಾಫ್ಟರ್ ಫೀಟ್ ಇಸ್ ಕಮಿಂಗ್ ಅಂಡ್ ರೆಸ್ಟಿಂಗ್. ಓಕೆ, ಸೊ ವಾಲ್ ಪ್ಲೇಟ್ ಅಂತ ಹೇಳಿದ್ರೆ ಟಿಂಬರ್ ಪೀಸಸ್ ವಿಚ್ ಆರ್ ಪ್ರೊವೈಡೆಡ್ ಓವರ್ ದ ಟಾಪ್ ಆಫ್ ಅ ಸ್ಟೋನ್ ಆರ್ ಬ್ರಿಕ್ ವಾಲ್ ಫಾರ್ ದ ಪರ್ಪಸ್ ಆಫ್ ಫಿಕ್ಸಿಂಗ್ ದ ಫೀಟ್ ಆಫ್ ದಿ ಕಾಮನ್ ರಾಫ್ಟರ್. ನೆಕ್ಸ್ಟ್ ಇಸ್ ಟ್ರಸ್. ಸೊ ಟ್ರಸ್ ಅಂತ ಹೇಳಿದ್ರೆ, ಸಿ ಇಟ್ ಇಸ್ ಫ್ರೇಮ್ವರ್ಕ್ ಆಫ್ ಟ್ರಯಾಂಗಲ್ಸ್. ಟ್ರಸ್ ಅಂತ ಹೇಳಿದಾಗ ಫ್ರೇಮ್ವರ್ಕ್ ಆಫ್ ಟ್ರಯಾಂಗಲ್ಸ್ ವಿಲ್ ಬಿ ದೇರ್. ಸೊ ಟ್ರಯಾಂಗಲ್ಸ್ ಡಿಸೈನ್ಡ್ ಟು ಸಪೋರ್ಟ್ ದ ರೂಫ್ ಕವರಿಂಗ್ ಆರ್ ಸೀಲಿಂಗ್ ಓವರ್ ರೂಫ್ಸ್. ಸೊ ದ ಯೂಸ್ ಆಫ್ ಇಂಟೀರಿಯರ್ ಕಾಲಮ್ಸ್ ಇಸ್ ಅವಾಯ್ಡೆಡ್. ಸೊ ವೆರೆವರ್ ನಾವು ಟ್ರಸ್ ಯೂಸ್ ಮಾಡ್ತೀವಿ, ವಿ ಕ್ಯಾನ್ ಅವಾಯ್ಡ್ ದ ಇಂಟೀರಿಯರ್ ಕಾಲಮ್ಸ್. ಆ್ಯಂಡ್ ಆಲ್ಸೋ ಟ್ರಸ್ ಅಂತ ಹೇಳಿದಾಗ ಇಟ್ ಇಸ್ ದಿ ಫ್ರೇಮ್ವರ್ಕ್ ಆಫ್ ಟ್ರಯಾಂಗಲ್ಸ್. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇನ್ಕ್ಲೈನ್ ಮೆಂಬರ್ ನೋಡ್ತಾ ಇದ್ದೀರಾ, ವರ್ಟಿಕಲ್ ಮೆಂಬರ್ ನೋಡ್ತಾ ಇದ್ದೀರಾ, ಹಾರಿಜಾಂಟಲ್ ಮೆಂಬರ್ ನೋಡ್ತಾ ಇದ್ದೀರಾ. ಸೊ ಆನ್ ದ ಹೋಲ್ ಟ್ರಸ್ ಅಂತ ಹೇಳಿದಾಗ ಇಟ್ ಇಸ್ ದಿ ಫ್ರೇಮ್ವರ್ಕ್ ಆಫ್ ಟ್ರಯಾಂಗಲ್ ಇರುತ್ತೆ ಅದರಲ್ಲಿ. ಸೊ ನಾವು ಇದುವರೆಗೂ ಏನೆಲ್ಲ ಟರ್ಮ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ ಅದೆಲ್ಲ ನಾವು ಇದು ಒಂದೇ ಪಿಕ್ಚರ್ನಲ್ಲಿ ವಿ ಕ್ಯಾನ್ ಜಸ್ಟ್ ರಿಕಾಲ್ ಇಟ್. ನೋಡಿ, ಕಾಮನ್ ರಾಫ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇದ್ದೀವಿ. ಕಾಮನ್ ರಾಫ್ಟರ್ ಅಂತ ಹೇಳಿದ್ರೆ ಇನ್ಕ್ಲೈನ್ಡ್ ಮೆಂಬರ್ ವಿಚ್ ರನ್ ಫ್ರಮ್ ರಿಡ್ಜ್ ಟು ದಿ ಈವ್ಸ್. ಓಕೆ, ಸೊ ಅದಕ್ಕೆ ಪ್ಯಾರಲಲ್ ಆಗಿ ನಮಗೆ ಪ್ರಿನ್ಸಿಪಲ್ ರಾಫ್ಟರ್ ಇದೆ. ಸೊ ಪ್ರಿನ್ಸಿಪಲ್ ರಾಫ್ಟರ್ ಆಲ್ಸೋ ರನ್ಸ್ ಫ್ರಮ್ ದಿ, ಇಟ್ ಇಸ್ ಆಲ್ಸೋ ಅ ಇನ್ಕ್ಲೈನ್ಡ್ ಮೆಂಬರ್. and the principal rafter ಮೇಲೆ we have provided the purlin. so principal rafter ಮೇಲೆ we have provided the purlin. so ಆ purlin ನಮಗೆ slide ಆಗದೆ ಇರೋ ರೀತಿ we have provided the purlin cleat. okay, and we have provided the wall plate also. wall plate ಮೇಲೆ ಏನಾಗ್ತಾ ಇದೆ, common rafter feet is coming and resting. so hope it is clear. ರಿಡ್ಜ್ ಬೋರ್ಡ್ ಅಂತ ಹೇಳಿದ್ರೆ ಅಪೆಕ್ಸ್ ಪಾಯಿಂಟ್, ಪರ್ಲಿನ್ ಅಂತ ಹೇಳಿದ್ರೆ ಹಾರಿಜಾಂಟಲ್ ಮೆಂಬರ್, ಅದು ನಮಗೆ ಕಂಟಿನ್ಯೂಸ್ ಆಗಿ ಸ್ಪ್ಯಾನ್ ಏನು ಲೆಂತ್ ಇದೆ ಅದ್ರವರೆಗೂ ರನ್ ಆಗುತ್ತೆ.
So principal rafters coming and resting on the wall, but common rafters feet is resting on the wall plate. So truss ಅಂತ ಹೇಳಿದ್ರೆ framework of triangles. So we are at the end of the session. So in the last, right now we will have a test session that is in the form of multiple choice questions. So a roof which slopes in 4 direction is called as a roof which slopes in 4 direction is called options: shed roof, gable end roof, hipped roof, and gamble roof. The answer is hipped roof. Second one, the line of intersection of the surfaces of a sloping roof forming an external angle exceeding 180 degree. So the line of intersection of the surfaces of a sloping roof forming an external angle exceeding 180 degree. Options: ridge, hip, valley, none of these. Answer is hip. Third one, the highest line of sloping roof where two opposite slope meet is known as options: rafter, ridge, crown, eave. Answer is B, ridge. Fourth one, the member which is placed horizontal to support common rafter of a sloping roof is the member which is placed horizontal to support common rafter of a sloping roof is options: rafters, purlins, tie, clear. Answer is purlins. So fifth one, the lower edge of the inclined roof surface is called the lower edge of the inclined roof surface is called options: hip, valley, eaves, verge. Answer is eaves. And in this slide, I have included the answers for the multiple choice questions. Now coming to the references section. So throughout my PPT and study material, I have utilized these references, that is building construction textbook by BC Punmiya, building construction textbook by SC Rangwal, and construction technology textbook by HS Vishwanath, Wikipedia, and some of the websites that I've gone through is www.aboutscivil.org, www.civilengineeringnotes.com, www.civillead.com, www.cura.com. So we are at the end of the session. So we will meet in the next session. Thank you.